ಜೀವಕೋಶದ ಪ್ರಮುಖ ಕಣದಂಗಗಳ ಕಾರ್ಯಗಳು. ಕೋಶಕೇಂದ್ರ ಏನು ಮಾಡುತ್ತಪ್ಪ ಅಂದರೆ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಮೈಟೊಕಾಂಡ್ರಿಯಾದ ಕಾರ್ಯ ಏನು ಅಂತಂದರೆ ಶಕ್ತಿ ಉತ್ಪಾದನಾ ಕೇಂದ್ರ. ಲೈಸೋಸೋಮ್ಗಳನ್ನು ಏನಂತ ಕರೀತಾರೆ ಅಂದರೆ ಆತ್ಮಹತ್ಯೆಯ ಸಂಚಿಗಳು ಅಂತ ಕರೀತಾರೆ. ರೈಬೋಸೋಮ್ಗಳನ್ನು ಪ್ರೋಟೀನ್ ಕಾರ್ಖಾನೆಗಳು ಅಂತ ಕರೀತಾರೆ. ಗಾಲ್ಗಿ ಸಂಕೀರ್ಣ ಕಿಣ್ವಗಳು ಏನು ಮಾಡುತ್ತೆ ಅಂತಂದರೆ ಗಾಲ್ಗಿ ಸಂಕೀರ್ಣ ಏನು ಮಾಡುತ್ತಪ್ಪ ಅಂತಂದರೆ ರಾಸಾಯನಿಕ ಮತ್ತು ಕಿಣ್ವಗಳ ಉತ್ಪಾದನೆ ಮಾಡುತ್ತೆ. ವರ್ಣಗ್ರಾಹಕ ಜಾಲ ಏನು ಮಾಡುತ್ತೆ ಅಂತಂದರೆ ಅನುವಂಶೀಯ ಸಂದೇಶದ ವಾಹಕಗಳಾಗಿ ಕಾರ್ಯನಿರ್ವಹಿಸುತ್ತದೆ. ರಸದಾನಿಗಳು ಏನಪ್ಪ ಮಾಡುತ್ತೆ ಅಂತಂದರೆ ಸಂಗ್ರಹಣಾ ಕೊಠಡಿ ಆಗಿ, ಅಂದರೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ಸಂಗ್ರಹಣೆ ಮಾಡುವುದು, ಅಂದರೆ ಜೀವಕೋಶಕ್ಕೆ ಬೇಕಾಗಿರುವಂಥ ವಸ್ತುಗಳು. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನು ಮಾಡುತ್ತೆ ಅಂತಂದರೆ ಸಾಗಾಣಿಕೆಗೆ ಸಹಾಯ ಮಾಡುತ್ತದೆ. ಸೆಂಟ್ರಿಯೋಲ್ ಏನಕ್ಕೆ ಸಹಾಯ ಮಾಡುತ್ತೆ ಅಂತಂದರೆ ಕೋಶ ವಿಭಜನೆ. ಕಿರುಕೋಶ ಕೇಂದ್ರ ಕೂಡ ಕೋಶ ವಿಭಜನೆಗೆ ಸಹಾಯ ಮಾಡುತ್ತದೆ. ಪ್ಲಾಸ್ಮಾ ಪೊರೆ ಉಪಯುಕ್ತ ವಸ್ತುಗಳ ರವಾನೆಗೆ ಕಾರ್ಯನಿರ್ವಹಿಸುತ್ತದೆ. ಕೋಶ ಬೀಜ ಪೊರೆ ಕೋಶ ರಸದಿಂದ ಬೇರ್ಪಡಿಸುವುದು ಇದರ ಕಾರ್ಯವಾಗಿದೆ.